ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ದಿ ವಿಕೆ ರೈಸ್. ನಾನು ನಿಮ್ಮ ಮನೆ ಹುಡುಗ ವಿಜಯ್ ಕುಮಾರ್. ಇವತ್ತಿನ ಹಾಟ್ ಟಾಪಿಕ್ ಗಿಲ್ಲಿ. ಗಿಲ್ಲಿ ಗೆಲ್ತಾನೋ ಅಥವಾ ಸೋಲ್ತಾನೋ? ಸೋಲೋದಕ್ಕೂ ಪಾಯಿಂಟ್ಸ್ ಇದೆನಾ? ಖಂಡಿತವಾಗ್ಲೂ ಇದೆ. ಎಲ್ಲನೂ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಗಿಲ್ಲಿ ಫ್ಯಾನ್ಸ್ ಈ ವಿಡಿಯೋನ ಶೇರ್ ಮಾಡಿ. ಮತ್ತಿನ್ನೇನಿತ್ತು ತಡ, ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ ನಂಬರ್ 1, ಗಿಲ್ಲಿಗೆ ಬೀಳ್ತಾ ಇರೋ ವೋಟ್ಸ್ ಡಿವೈಡ್ ಆಗ್ತಾ ಇದಾವ? ಖಂಡಿತವಾಗ್ಲೂ ಡಿವೈಡ್ ಆಗ್ತಾ ಇದಾವ. ಸೊ ಗಿಲ್ಲಿ ಯಾರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ, ಯಾರ ಜೊತೆ ರೆಸ್ಪೆಕ್ಟ್ಫುಲ್ ಆಗಿದ್ದಾನೆ, ಯಾರನ್ನ ಇಷ್ಟಪಡ್ತಾನೆ, ಸೊ ಅವರಿಗೆ ಗಿಲ್ಲಿಗೆ ಬೀಳುವಂತ ವೋಟು ಡಿವೈಡ್ ಆಗ್ತಾ ಇದ್ದಾನೆ. ಅರ್ಥ ಆಯ್ತು ಅನ್ಸುತ್ತೆ. ಪಾಯಿಂಟ್ ನಂಬರ್ 2, ಗಿಲ್ಲಿ ಜೊತೆ ಇರುವಂತ ಕೋ ಕಂಟೆಸ್ಟೆಂಟ್ ಯಾರೆಲ್ಲ ಇದ್ದಾರೋ ಅವ್ರನ್ನ ವೀಕ್ ಅನ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಯಾಕೆ ಅಂತಂದ್ರೆ ಹೊರಗಡೆ ಅವ್ರದೇ ಆದಂತ PR ಟೀಮ್ ಇರುತ್ತೆ. PR ಟೀಮ್ ಅಂತಂದ್ರೆ ಅವ್ರನ್ನ ಪ್ರಮೋಟ್ ಮಾಡಕ್ಕೆ ಇರ್ತಾರೆ. ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಏನೇ ಮಾಡ್ಲಿ, ದೊಡ್ಡ ಸೆಲೆಬ್ರಿಟೀಸ್ ಯಾರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ PR ಟೀಮ್ ಅಂತ ಇರುತ್ತೆ. ಅವ್ರನ್ನ ಹೈಲೈಟ್ ಮಾಡಿ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಪಾಯಿಂಟ್ ನಂಬರ್ 3, ಗಿಲ್ಲಿಯ ಒಳ್ಳೆ ಮನಸ್ಸು, ಹಾನೆಸ್ಟಿ, ರೆಸ್ಪೆಕ್ಟ್ಫುಲ್, ಇನ್ನೊಬ್ರ ಜೊತೆ ಮಾತಾಡುವಂತ ನಡವಳಿಕೆ ಎಲ್ಲಾನು ಕೂಡ ಗಿಲ್ಲಿನ ಆಲ್ರೆಡಿ ಗೆಲ್ಸಿದೆ. ಆದರೆ ಇತಿಹಾಸ ಅಂತ ಬಂದ್ರೆ ಟೈಟಲ್ ತುಂಬಾ ಮುಖ್ಯ ಆಗುತ್ತೆ. ಗಿಲ್ಲಿ ಗೇಟರ್ಸ್ ಇಲ್ವಾ? ಖಂಡಿತವಾಗ್ಲೂ ಇದೆ. ಕೆಲವೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೇನೆ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಗಿಲ್ಲಿ ಆಪೋಸಿಟ್ ಕಮೆಂಟ್ ಆಗ್ತಾ ಇರ್ತಾರೆ. ಪಾಯಿಂಟ್ ನಂಬರ್ 4, ಈಗ ನೋಡಿದಂತ ಅಷ್ಟು ಪಾಯಿಂಟ್ ಕೂಡ ವ್ಯಾಲಿಡ್ ಪಾಯಿಂಟ್ಸ್. 1 vote ಕ್ಯಾನ್ ಚೇಂಜ್ ಎನಿಥಿಂಗ್ ಎಲ್ಸ್. ಇದು ನಿಮಗೂ ಗೊತ್ತಿದೆ. ಸೊ ನಿಮ್ಮ ಅಷ್ಟು ಓಟು ಕೂಡ ಗಿಲ್ಲಿಗೆ ಮಾತ್ರ. ಹಾಗೆ ಈ ವಿಡಿಯೋನ ಎಲ್ಲ ಟ್ರೋಲ್ ಪೇಜ್ಗಳು ದಯವಿಟ್ಟು ಶೇರ್ ಮಾಡಿ, ಗಿಲ್ಲಿನ ಗೆಲ್ಸೋಣ. ನಾನು ಕೂಡ ಗಿಲ್ಲಿ ಫ್ಯಾನ್. ಸೊ ಇಲ್ಲಿ ಬಿಗ್ ಬಾಸ್ ಟೈಟಲ್ನ ಗಿಲ್ಲಿ ಗೆದ್ರೆ ಇತಿಹಾಸದಲ್ಲಿ ಯಾವಾಗ್ಲೂ ಹೆಸರಾಗಿರುತ್ತೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಒಂದೇ, ಗಿಲ್ಲಿ ಅವ್ರ ಜೊತೆ ಚೆನ್ನಾಗಿದ್ದಾನೆ, ಇವ್ರ ಜೊತೆ ಚೆನ್ನಾಗಿದ್ದಾನೆ, ಸೊ ಅವರಿಗೂ ಓಟ್ ಹಾಕೋಣ, ಇವರಿಗೂ ಓಟ್ ಹಾಕೋಣ ಅನ್ನೋದೆಲ್ಲ ಬಿಡಿ. ಫಿನಾಲೆ ಹತ್ರ ಬರ್ತಾ ಇದೆ, ಗಿಲ್ಲಿ ಮಾತ್ರ ಓಟ್ ಹಾಕಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ವೋಟ್ ಫಾರ್ ಗಿಲ್ಲಿ ಅಂತ ಹಾಕಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ದ ವಿಕೆ ರೈಸ್ ಅಂತ ಇದೆ, ಹೋಗಿ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಗಿಲ್ಲಿ ಅಂತ ಹಾಕಿ. ಹಾಗೆ ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಚಾಲೆಂಜ್ ಕೊಟ್ಟಿದ್ದೀನಿ, ಗಿಲ್ಲಿ ಗೆದ್ರೆ 2 times 2 ಸಲ ಆಶ್ರಮ ಕೂಟ ಹಾಕ್ಸ್ತೀನಿ ಅಂತ. ಸೋತ್ರೆ 1 ಸಲ ಹಾಕ್ಸ್ತೀನಿ. ನಾವು ಮಾಡುವಂತ ಚಾಲೆಂಜಸ್ ಅದರ ಇಂಪ್ಯಾಕ್ಟ್ ಯಾವಾಗ್ಲೂ ಒಳ್ಳೇದೇ ಆಗಿರ್ಲಿ. ನಾನು ನಮ್ಮ ಟ್ರೋಲರ್ಸಿಗೆ ಹೇಳೋದಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆದಷ್ಟು ಟ್ರೆಂಡಿಂಗ್ ಅಲ್ಲಿ ಇಡೋಣ. ಸೊ ಗಿಲ್ಲಿ ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ, ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ.